ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ದಿಸ್ ಈಸ್ ಮೈ ಸಂಡೇ ಲಾಗ್. ಸೊ ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ಬೆಳಿಗ್ಗೆನೇ 1 ಕಪ್ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೆ. ಅದು ಬೆಲ್ಲದ ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಮೊದಲು ಒಂದು ಚಿಕ್ಕ ಬಾಳಿಗೆ ತೊಗೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನಾವಿವಾಗ ಮೊದಲು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಳ್ಳೋಣ. ಇಲ್ಲಿ 4 ಗೋಡಂಬಿ ಮತ್ತು ಒಂದು 7-8 ದ್ರಾಕ್ಷಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಿಧಾನ ಉರಿಯಲ್ಲಿ ಆರಾಮಾಗಿ ಬೇಯಿಸ್ಕೋಬೇಕು. ಯಾವುದೇ ರೀತಿ ಉರಿನ ಜಾಸ್ತಿ ಇಟ್ಕೊಬೇಡಿ, ನಿಧಾನವಾಗಿ ಇದನ್ನು ಹುರ್ಕೊಳ್ಳಿ. ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರೋ ಥರ ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ನಾವು ಇದನ್ನು ಒಂದು ಬೌಲಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆಗೆ 1 ಬೌಲ್ ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 ಕಪ್ ಬೆಲ್ಲ ಹಾಕ್ಬಿಟ್ಟು ಇವಾಗ ಅದೇ ಕಪ್ಪಲ್ಲಿ ಸೇಮ್ ಕಪ್ ಅಳತೆಯಲ್ಲಿ 2.5 ಗ್ಲಾಸ್ ನೀರು ಹಾಕಬೇಕು. ಯಾವ ಕಪ್ಪಲ್ಲಿ ನೀವು ಬೆಲ್ಲ ತೊಗೊಂಡಿರ್ತೀರಲ್ಲ ಅದೇ ಅಳತೆಯಲ್ಲಿ 2.5 ಕಪ್ನ ನೀವು ನೀರು ಹಾಕಬೇಕು. ಆ್ಯಕ್ಚುಲಿ ಬೆಲ್ಲದ ಸಬ್ಬಕ್ಕಿ ತುಂಬ ಟೇಸ್ಟ್ ಆಗಿರುತ್ತೆ. ಸಕ್ಕರೆ ಯೂಸ್ ಮಾಡೋ ಬದಲು ಬೆಲ್ಲ ಯೂಸ್ ಮಾಡಿದರೆ ಹೆಲ್ತಿ ಕೂಡ. ಇವಾಗ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ಈ ಥರ ಬಾಯ್ಲ್ ಆಗಬೇಕು. ನಾನು ಒಂದು 5 to 10 ಮಿನಿಟ್ಸ್ ಬಿಟ್ಟಿದ್ದೆ. ಸೊ ಈ ಥರ ಬಾಯ್ಲ್ ಆಗ್ತಿದೆ. ಇವಾಗ ನಾವು ಬೆಲ್ಲನ ಒಂದು ಪಾತ್ರೆಗೆ ಸೋಸ್ಕೊಂಡು ಬಿಡೋಣ. ಈ ಥರ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಎಲ್ಲ ಬೆಲ್ಲದ ನೀರನ್ನು ಸೋಸ್ಕೋಬೇಕು. ನಾವಿವಾಗ ಸೇಮ್ ಪಾತ್ರೆಗೆ ಸೋಸ್ಕೊಂಡಿರೋ ಬೆಲ್ಲದ ನೀರನ್ನ ಹಾಕ್ಕೋಬೇಕು. ಇದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಒನ್ಸ್ ಬಾಯ್ಲ್ ಆದಮೇಲೆ ನಾವೇನು ಸಬ್ಬಕ್ಕಿ ನೆನೆಯಕ್ಕೆ ಹಾಕಿದ್ವಲ್ಲ ಆ ಸಬ್ಬಕ್ಕಿನ ಸೋಸ್ಕೊಂಡ್ಬಿಟ್ಟು ಈ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಅದು ನಿಧಾನಕ್ಕೆ ಬಾಯ್ಲ್ ಆಗಕ್ಕೆ ಬಿಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಬಾಯ್ಲ್ ಆಗಬೇಕು. ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಏಲಕ್ಕಿ ಜಜ್ಜಿಟ್ಕೋಬೇಕು. ಸೊ ಆ ಏಲಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ತಿಕ್ಕಾಗಿ ಕಾಣಿಸ್ತಿದೆ ವಾಟರು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಆಫ್ ಮಾಡಿಕೊಂಡೇ ಹಾಲನ್ನ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಆನ್ ಮಾಡ್ಕೋಬೇಡಿ. ಮೊದಲು ಯೂಸ್ ಮಾಡಿದ ಬೌಲಲ್ಲಿ ಅದೇ ಅಳತೆಗೆ 2 ಕಪ್ಪು ಹಾಲು ಹಾಕಬೇಕು. ಹಾಲು ಕಾಸಿ ಇಟ್ಟಿರಬೇಕು. ಮೊದಲೇ ಬಿಸಿ ಹಾಲನ್ನು ಹಾಕಬೇಕು, ತಣ್ಣಗಾಗಿರೋ ಹಾಲು ಹಾಕಬಾರ್ದು. ಸೊ ಈ ಥರ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಲು ಹಾಕಬೇಕು. ಇವಾಗ ಆಲ್ರೆಡಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ತುಪ್ಪನೂ ಕೂಡ ಹಾಕಬೇಕು. ಆಲ್ರೆಡಿ ನಮ್ಮದು ತುಪ್ಪ ಏನು ನಾವು ಬೇಯಿಸ್ಕೊಂಡಿದ್ವಲ್ಲ ಅದು ತುಪ್ಪನೂ ಕೂಡ ಹಾಕಬೇಕು. ಸೊ ಈ ಥರ ಮಾಡಿದರೆ ಪಾಯಸ ಗಟ್ಟಿ ಆಗಲ್ಲ. ಸೊ ಈ ಥರ ಇವಾಗ ಪಾಯಸ ರೆಡಿಯಾಗಿದೆ. ಪಾಯಸದ ಜೊತೆ ಸ್ವಲ್ಪ ಪಾಪಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಮೊನ್ನೆ ರಾಯಲ್ ಮಾರ್ಟಲ್ಲಿ ತಂದಿದ್ದ ಪಾಪಡ್ ಕೂಡ ನಾನು ಕರೆದೆ. ನಾನು ಸ್ವಲ್ಪ ಚಪಾತಿ, ಹೆಸರು ಕಾಳು ಪಲ್ಯ, ಹಾಗೆ ಪಾಯಸ, ಪಾಪಡ್ ಎಲ್ಲ ಮಾಡ್ಕೊಂಡಿದ್ವಿ ಲಂಚ್ಗೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ, ಹೆಲ್ದಿ ಕೂಡ, ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಪ್ಲೀಸ್ ಟ್ರೈ. ಸೊ ನಾನು ಹಾಗೆ ರೆಡಿ ಆಗಿಬಿಟ್ಟು ಸ್ವಲ್ಪ ಶಾಪಿಗೆ ಹೋಗಬೇಕಿತ್ತು. ಅದಕ್ಕೆ ಶಾಪಿಗೆ ಹೊರಟೆ. ಏನು ಸ್ಪೆಷಲ್ ಅಂದರೆ ನಂದು 30ಗೆ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೆ ಏನಾದರೂ ಗಿಫ್ಟ್ ತರೋಣ ಅಂತ ನಾನು ಶಾಪಿಗೆ ಹೊರಟೆ. ನಾನು ಈ ಸಲ ಏನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಅಂದರೆ ಗೋಲ್ಡ್ ರಿಂಗ್ ಕೊಡೋಣ ನಮ್ಮ ಮನೆಯವ್ರಿಗೆ ಅಂತ ಅಂದ್ಕೊಂಡೆ. ಬಿಕಾಸ್ ಶರ್ಟ್ಸ್, ಪ್ಯಾಂಟ್ಸ್ ಅದೆಲ್ಲ ಕಾಮನ್ ಆಗಿ ಮತ್ತು ಸುಮ್ಮನೆ ಸುಮಾರು ಇರುತ್ತಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಈ ಥರ ಈ ಗೋಲ್ಡ್ ರಿಂಗ್ ಕೊಡೋಣ ಅಂತ ಡಿಸೈಡ್ ಮಾಡಿ ನಾನು ಆಲ್ರೆಡಿ ನೋಡಿ ಇಟ್ಕೊಂಡಿದ್ದೆ ಯಾವ ಥರ ತೊಗೋಬೇಕು ಅಂತ ಹೇಳಿ. ನಾರ್ಮಲಾಗಿ ರಿಂಗ್ನ ತೊಗೊಂಬಿಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದರಲ್ಲಿ ಒಂದು ಚೈನ್ ತುಂಬ ಇಷ್ಟ ಆಗಿತ್ತು, ಬಟ್ ಅದನ್ನು ಕೊಡಿಸೋ ಅಷ್ಟು ಬಜೆಟ್ ನನ್ನ ಹತ್ರ ಇವಾಗ ಇರಲಿಲ್ಲ. ಸೊ ನಾನು ಅದನ್ನ ಥಿಂಕ್ ಮಾಡಲಿಲ್ಲ. ಸೊ ನಾನು ಫೈನಲಿ ಒಂದು ರಿಂಗ್ನ ತೊಗೊಂಡೆ. ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ನಾನು ಗೋಲ್ಡ್ ರಿಂಗ್ ಕೊಡ್ತಿರೋದು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಹಿ ಡಸಂಟ್ ಲೈಕ್ ಅ ಗೋಲ್ಡ್, ಬಟ್ ಏನಂದರೆ ಇಟ್ಸ್ ಅ ಗುಡ್ ವೇ ಟು ಸೇವ್ ಮನಿ ಅಂತ ಅಷ್ಟೇ, ಬೇರೆ ಏನಲ್ಲ. ಸುಮ್ಮನೆ ಬೇರೆ ಎಲ್ಲ ತೊಗೊಳೋದಕ್ಕಿಂತ ಗೋಲ್ಡ್ ತೊಗೊಂಡ್ರೆ ಸೇವ್ ಇರುತ್ತೆ. ಇನ್ ಫ್ಯೂಚರಲ್ಲಿ ಆ ಗೋಲ್ಡ್ನ ನಾನು ಯೂಸ್ ಮಾಡ್ಬೋದು ಅಂತ ಅಷ್ಟೇ. ಸೊ ಇದಾಗಿತ್ತು ನಂದು ಸಂಡೇ ಲಾಗ್. ಹೋಪ್ ನಿಮಗೆಲ್ಲ ನಮ್ಮ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಲಾಗು ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ. ಅಂಟಿಲ್ ಫಾರ್ ದ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್, ಟೇಕ್ ಕೇರ್.